ಎಸ್ ದರ್ಶನ್ ಭೇಟಿಗೆ ಈಗ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದರೆ ತಮ್ಮ ವಿವಾಹ ವಾರ್ಷಿಕೋತ್ಸವದ ಸಲುವಾಗಿ ದರ್ಶನ್ ಭೇಟಿಗೆ ಅಂತ ಹೇಳಿ ಪತ್ನಿ ವಿಜಯಲಕ್ಷ್ಮಿ ಈಗ ಜೈಲಿನ ಬಳಿಗೆ ಬಂತಾರೆ. ಕಾರ್ನಲ್ಲಿ ಬಂದಿರುವಂತಹ ಜೈಲಿನ ಬಳಿ ಬಂದಿರುವಂತಹ ವಿಜಯಲಕ್ಷ್ಮಿ ಅವರ ಜೊತೆಗೆ ಅವರ ಪುತ್ರ ವಿನೇಶ್ ಕೂಡ ಆಗಮಿಸಿದ್ದಾರೆ. ವಿಜಯಲಕ್ಷ್ಮಿ, ವಿನೇಶ್ ಮತ್ತು ಇನ್ನೊಬ್ಬರು ಮಹಿಳೆ ಕೂಡ ಜೈಲಿಗೆ ಎಂಟ್ರಿ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ. ಇವತ್ತು ದರ್ಶನ್ ಹೊರಗಡೆ ಇದ್ದಿದ್ರೆ ತುಂಬ ಗ್ರ್ಯಾಂಡ್ ಆಗಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡಬೇಕಾಗಿತ್ತು. 23ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ. ಬಟ್ ಈಗ ಬದಲಾಗಿರುವಂತಹ ಸನ್ನಿವೇಶದಲ್ಲಿ ಅವರು ಕೊಲೆ ಆರೋಪಿಯಾಗಿ ಜೈಲು ಪಾಲಾಗಿದ್ದಾರೆ. ಸೊ ಹಾಗಾಗಿ ಈಗ ಜೈಲಿನಲ್ಲೇ ಇರುವಂತಹ ದರ್ಶನ್ ಅವರ ಭೇಟಿಗೆ ಅವಕಾಶ ಮಾಡಿಕೊಡ್ಬೇಕು ಅವರ ಫ್ಯಾಮಿಲಿಯವರಿಗೆಲ್ರಿಗೂ ಕೂಡ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಕೋರ್ಟ್ನಲ್ಲೂ ಕೂಡ ಅದರ ಬಗ್ಗೆ ಆದೇಶ ಹೊರಬಿತ್ತು. ಬಟ್ ಮೊನ್ನೆ ಅಷ್ಟೇ ಜಾಮೀನು ಕೋರಿ ಏನು ದರ್ಶನ್ ಬೇಲ್ಗೋಸ್ಕರ ಅರ್ಜಿಯನ್ನು ಸಲ್ಲಿಸಿದರು ಸುಪ್ರೀಂ ಕೋರ್ಟ್ನಲ್ಲಿ. ಬಟ್ ಸುಪ್ರೀಂ ಕೋರ್ಟ್ 1 ವರ್ಷದ ಕಾಲ ದರ್ಶನ್ಗೆ ಬೇಲ್ ಇಲ್ಲ ಅನ್ನುವಂಥದ್ದನ್ನು ಕ್ಲಿಯರ್ ಆಗಿ ಹೇಳಿತ್ತು. ನೋಡಿ, ಇವತ್ತು ದೃಶ್ಯಗಳನ್ನು ಏನು ನೋಡ್ತಾ ಇದ್ದೀರಿ, ಈಗಷ್ಟೇ ಆಗಮಿಸಿರುವಂಥ ವಿಜಯಲಕ್ಷ್ಮಿ ಮತ್ತು ಅವರ ಪುತ್ರ ವಿನೇಶ್. ನೋಡಿ, ಈಗ ದೃಶ್ಯಗಳಲ್ಲಿ ತಾವೇನು ನೋಡ್ತಾ ಇದ್ದೀರಿ, ಪರಪ್ಪನಗ್ರಹಾರ ಜೈಲಿಗೆ ಬಂದಿರುವಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಅವರ ಪುತ್ರ ವಿನೇಶ್ ಜೈಲಿನ ಒಳಗಡೆ ಎಂಟ್ರಿ ಆಗಿದ್ದಾರೆ. ಇವತ್ತು ನಾನಾಗಲೇ ಹೇಳಿದಾಗೆ 23ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಅವ್ರದ್ದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಇತ್ತು. ಬಟ್ ಅವರು ಜೈಲಿನ ಒಳಗಡೆ ಇರೋದ್ರಿಂದಾಗಿ ಇವತ್ತು ಅವರನ್ನು ಬಂದು ಭೇಟಿಯಾಗೋದಕ್ಕೆ ಅಂತ ಹೇಳಿ ಅವರ ಪತ್ನಿ ಮತ್ತು ಪುತ್ರ ವಿನೇಶ್ ಇಬ್ಬರು ಕೂಡ ಆಗಮಿಸಿದ್ದಾರೆ. ಅವ್ರ ಜೊತೆಗೆ ಅವರ ಇತರ ಸ್ನೇಹಿತರು ಕೂಡ ಬಂದಿರುವಂಥ ದೃಶ್ಯಗಳು. ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆದಮೇಲೆ ಇನ್ನು 1 ವರ್ಷ ಕಾಲ ಈಗ ದರ್ಶನ್ ಜೈಲಿನಲ್ಲೇ ಇರಬೇಕಾಗತ್ತೆ. ಇನ್ನು 1 ವರ್ಷದ ಒಳಗಡೆ ಎಲ್ಲ ಸಾಕ್ಷಿಗಳ ವಿಚಾರಣೆ ಎಲ್ಲ ನಡೀಬೇಕು ಅನ್ನುವಂಥದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿದೆ. ಒಂದು ವೇಳೆ ಏನಾದರೂ 1 ವರ್ಷದ ಒಳಗೆ ನಡೀಲಿಲ್ಲ ಅಂತ ಹೇಳಿದ್ರೆ ಆಗ ಮತ್ತೆ ಅವರು ಬೇಲ್ಗೆ ಅರ್ಜಿ ಸಲ್ಲಿಸಬಹುದು ಅನ್ನುವಂಥದ್ರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಅದರಂತೆ ಈಗ 1 ವರ್ಷ ಕಾಲ ಜೈಲಿನಲ್ಲೇ ಇರಬೇಕು. ಈಗ ದರ್ಶನ್ರನ್ನ ನೋಡೋದಕ್ಕೆ ಅಂಥೇಳಿ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಪುತ್ರ ಬಂದಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಮ್ಯಾರೇಜ್ ಆನಿವರ್ಸರಿ ಸಲುವಾಗಿ ಇವತ್ತು ಭೇಟಿಗೆ ಅಂಥೇಳಿ ಬಂದಿರುವಂಥ ಅವರ ಪತ್ನಿ ಇದೇ ಕಾರ್ನಲ್ಲಿ ಪರಪ್ಪನಗ್ರಹಾರದ ಕಾರಾಗೃಹಕ್ಕೆ ಬಂದಿದ್ದಾರೆ. ಇದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಕಾರಾಗೃಹಕ್ಕೆ ಬಂದಂಥ ದೃಶ್ಯಗಳು. ಅವರ ಜೊತೆಗೆ ಅವರ ಪುತ್ರ ವಿನೇಶ್ ಕೂಡ ಬಂದರು. ನೋಡಿ, ಒಂದು ಕವರ್ನಲ್ಲಿ ಬಾಳೆಹಣ್ಣನ್ನು ಇಟ್ಕೊಂಡು ಹೋಗ್ತಾ ಇರುವಂಥ ಅವರ ಸಿಬ್ಬಂದಿ. ಮತ್ತೊಬ್ಬ ಮಹಿಳೆ ಕೂಡ ವಿಜಯಲಕ್ಷ್ಮಿ ಜೊತೆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗೆ ಪುತ್ರ ವಿನೇಶ್ ಅವ್ರ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಕೂಡ ಅಲ್ಲಿದ್ದಾರೆ. ಸೊ ಸ್ನೇಹಿತರು ಇವತ್ತು ಪತ್ನಿ ಮತ್ತು ಪುತ್ರ ಜೊತೆಗೆ ಅವರ ಸ್ನೇಹಿತರು ದರ್ಶನ್ರನ್ನ ಭೇಟಿ ಆಗೋದಕ್ಕೆ ಪರಪ್ಪನಗ್ರಹಾರ ಜೈಲಿಗೆ ಬಂದಿದ್ದಾರೆ. ದರ್ಶನ್ ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ. ಜೈಲು ಬಳಿ ಆಗಮಿಸಿರುವಂಥ ವಿಜಯಲಕ್ಷ್ಮಿ ಈಗಷ್ಟೇ ಜೈಲಿನ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಅವರ ಜೊತೆಗೆ ಅವರ ಪುತ್ರ ವಿನೇಶ್ ಕೂಡ ಬಂದಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ 23ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ. ಸೊ ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಬೆಳಿಗ್ಗೆನೇ ಒಂದು ಪೋಸ್ಟನ್ನ ಕೂಡ ಶೇರ್ ಮಾಡಿಕೊಂಡಿದ್ರು ಇನ್ಸ್ಟಾಗ್ರಾಮ್ನಲ್ಲಿ. ದರ್ಶನ್ ಮತ್ತು ಅವರ ಕೈ ಇರುವಂಥ ಒಂದು ಫೋಟೋ, ಅದರಲ್ಲಿ ಕೆಲವೊಂದಷ್ಟು ಲೈನ್ಸನ್ನು ಬರೆದಿದ್ದಾರೆ. ಐ ವಿಲ್ ಹೋಲ್ಡ್ ಯುವರ್ ಹ್ಯಾಂಡ್ ಥ್ರೂ ಎವ್ರಿ ಸ್ಟಾರ್ಮ್ ಆ್ಯಂಡ್ ಎವ್ರಿ ಸೈಲೆನ್ಸ್. ಯಾವುದೇ ಎಂಥದ್ದೇ ಸಿಚುವೇಶನ್ಸ್ ಇರಲಿ, ಅದು ಚಂಡಮಾರುತನೇ ಬರಲಿ, ಬಿರುಗಾಳಿಯೇ ಇರಲಿ, ಅಥವಾ ಯಾವುದೇ ಸೈಲೆನ್ಸ್ ಅಥವಾ ತುಂಬಾ ಮೌನವಾಗಿರುವಂಥ ಒಂದು ಸಮಯನೇ ಆಗಿರಲಿ, ಯಾವಾಗಲೂ ಕೂಡ ನಾನು ನಿನ್ನ ಕೈಯನ್ನು ಹಿಡಿದಿರ್ತೀನಿ, ಅಂದರೆ ನಿನ್ನ ಜೊತೆಗಿರ್ತೀನಿ ಅನ್ನೋ ರೀತಿಯಲ್ಲಿ ಒಂದು ಸಂದೇಶವನ್ನು ವಿಜಯಲಕ್ಷ್ಮಿ ಅವರು ಈ ಲೈನ್ಸಲ್ಲಿ ಬರೆದಿದ್ರು. ಈವನ್ ವೆನ್ ಸಿಚುವೇಶನ್ ಟ್ರೈ ಟು ಪುಲ್ ಅಸ್ ಅಪಾರ್ಟ್ ಮೈ ಹಾರ್ಟ್ ವಿಲ್ ಆಲ್ವೇಸ್ ಚೂಸ್ ಯು. ನಮ್ಮಿಬ್ಬರನ್ನು
ಎಷ್ಟೇ ಯಾವುದೇ ಸಂದರ್ಭವೂ ಕೂಡ ನಮ್ಮಿಬ್ಬರನ್ನ ಬೇರ್ಪಡಿಸೋದಕ್ಕೆ ಬೇರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ದಾಟಿ ನಾನು ಯಾವತ್ತೂ ನಿನ್ನ ಜೊತೆಗಿರ್ತೇನೆ, ನನ್ನ ಹೃದಯ ಯಾವಾಗಲೂ ಕೂಡ ನಿನ್ನನ್ನೇ ಬಯಸುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ವಿಜಯಲಕ್ಷ್ಮಿ ಅವರು ಇವತ್ತು ಬರ್ಕೊಂಡಿದ್ದಾರೆ. ಜೊತೆಗೆ ಆ್ಯಂಡ್ ಈವನ್ ಇಫ್ ದ ಹೋಲ್ ವರ್ಲ್ಡ್ ಸ್ಟ್ಯಾಂಡ್ಸ್ ಅಗೇನ್ಸ್ಟ್ ಯು, ಐ ವಿಲ್ ಸ್ಟಿಲ್ ಸ್ಟ್ಯಾಂಡ್ ಬಿಸೈಡ್ ಯು, ಚೂಸಿಂಗ್ ಯು ಥ್ರೂ ಇಟ್ ಆಲ್. ಸೊ ಇಡೀ ಪ್ರಪಂಚವೇ ನಿನ್ನ ವಿರುದ್ಧವಾಗಿ ನಿಂತರೂ ಕೂಡ ನಾನು ನಿನ್ನ ಜೊತೆಗೆ ನಿಂತಿರ್ತೀನಿ ಅನ್ನುವಂಥ ಒಂದು ಲೈನ್ಗಳನ್ನು, ಅನ್ನೋ ಸಾಲುಗಳನ್ನು ಇವತ್ತು ವಿಜಯಲಕ್ಷ್ಮಿ ಅವರು ಹಾಕಿ ಇವತ್ತು ಇನ್ಫ್ಯಾಕ್ಟ್ ಹೊರಗಡೆ ಇದ್ದಿದ್ರೆ, ದರ್ಶನ್ ಇವತ್ತು ಜೈಲಿನಿಂದ ಹೊರಗಡೆ ಇದ್ದಿದ್ರೆ ಒಂದು ಸೆಲೆಬ್ರೇಷನ್ ಇರ್ತಿತ್ತು, ಒಂದು ಆ್ಯನಿವರ್ಸರಿ. ಯಾಕಂದರೆ ಬಿಫೋರ್ ಲಾಸ್ಟ್ ಇಯರ್ ಐ ಗೆಸ್ ನೆನಪಿರೋ ಹಾಗೆ ಬಹುಶಃ ಅವರು ದುಬೈಗೆ ಹೋಗಿ ಸೆಲೆಬ್ರೇಟ್ ಮಾಡಿದ್ದು ಅದೆಲ್ಲವೂ ಕೂಡ ಗೊತ್ತೇ ಇದೆ. ಅಲ್ಲಿ ಹೋಗಿ ಅವರು ಡ್ಯಾನ್ಸ್ ಮಾಡಿದ್ದು ಅದೆಲ್ಲವೂ ಕೂಡ, ಅದಾದ ನಂತರ ಏನೇನು ಬೆಳವಣಿಗೆಗಳಾಯಿತು ಇದೆಲ್ಲವೂ ಕೂಡ ಗೊತ್ತಿದೆ. ಸೊ ಇವತ್ತು ಸಿಚುವೇಶನ್ಸ್ ಬೇರೆ. ಸೊ ಹಾಗಾಗಿ ಜೈಲಿನಲ್ಲಿರುವಂಥ ದರ್ಶನರನ್ನು ಭೇಟಿ ಆಗೋದಕ್ಕೆ ವಿಜಯಲಕ್ಷ್ಮಿ ಬಂದಿದ್ದಾರೆ.